ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯ. ಅದರಲ್ಲಿ ನಾವು ಮೊದಲ 10 ಶ್ಲೋಕಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ಯಾವ ರೀತಿ ಶ್ರೀಮದ್ ಭಾಗವತದ ಶ್ರವಣ ದೇವೋತ್ತಮ ಪರಮಪುರುಷನ ಲೀಲೆಗಳ ಶ್ರವಣ ಮಾಡುವುದರಿಂದ ಜೀವನ ಪರಿಪೂರ್ಣವಾಗ್ತದೆ ಅನ್ನುವಂಥದ್ದನ್ನ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 18ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ಶ್ಲೋಕಗಳನ್ನ ಪ್ರಾರಂಭ ಮಾಡ್ತಾ ಋಷಿರುವಾಚ ಸೂತ ಜೀವ ಸೌಮ್ಯ ಶಾಶ್ವತೀರ್ವಿಷದಂ ಯಶಃ ಯಸ್ತ್ವಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತಂ ಹಿನಃ. ಮುನಿಗಳು ಹೇಳಿದರು, ಸೌಮ್ಯರಾದ ಹೇ ಸೂತ ಮುನಿಗಳೇ, ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ನೀವು ತುಂಬಾ ಸೊಗಸಾಗಿ ವರ್ಣಿಸುತ್ತಿರುವುದರಿಂದ ನೀವು ಅನೇಕ ವರ್ಷಗಳ ಕಾಲ ಜೀವಿಸಿ ಶಾಶ್ವತ ಕೀರ್ತಿಯನ್ನ ಮುಂದೆ ಪಡೆಯಿರಿ. ಮರ್ತ್ಯರಾದ ನಮಗೆ ಇದು ಸಾಕ್ಷಾತ್ ಅಮೃತದಂತಿದೆ. ನಾವು ದೇವೋತ್ತಮ ಪರಮಪುರುಷನ ದಿವ್ಯವಾದ ಕಾರ್ಯಗಳನ್ನು ಮತ್ತು ಗುಣಗಳನ್ನು ಕುರಿತು ಹೇಳುವಾಗ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಸ್ವಯಂ ಭಗವಂತನು ಏನನ್ನು ಹೇಳಿದ್ದಾನೋ ಅದನ್ನು ನೆನಪಿಗೆ ತಂದುಕೊಳ್ಳಬಹುದು. ಅವನು ಮರ್ತ್ಯ ಸಮಾಜದಲ್ಲಿ ಕಾರ್ಯ ಮಾಡಿದಾಗ ಕೂಡ ಅವನ ಕಾರ್ಯಗಳೆಲ್ಲವೂ ದಿವ್ಯವಾಗಿರುತ್ತವೆ. ಕಾರಣ ಅವು ವೃದ್ಧಿಗೊಂಡಿರುವುದು ಲೌಕಿಕ ಶಕ್ತಿಯಿಂದ ಭಿನ್ನವಾದ ಆತನ ಆಧ್ಯಾತ್ಮ ಶಕ್ತಿಯಿಂದ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ಅಂತಹ ಕಾರ್ಯಗಳನ್ನು ದಿವ್ಯಂ ಎಂದು ಕರೆಯಲಾಗಿದೆ. ಸಾಮಾನ್ಯ ಜೀವಿಗಳಂತೆ ಲೌಕಿಕ ಶಕ್ತಿಯ ನಿಯಂತ್ರಣದಲ್ಲಿ ಭಗವಂತನು ಕಾರ್ಯನಿರ್ವಹಿಸುವುದಿಲ್ಲ ಅಥವಾ ಜನ್ಮಧಾರಣೆ ಮಾಡುವುದಿಲ್ಲ. ಸಾಮಾನ್ಯ ಜೀವಿಗಳ ದೇಹಗಳಂತೆ ಭಗವಂತನ ಶರೀರವು ಲೌಕಿಕವಾದದ್ದಲ್ಲ ಅಥವಾ ಬದಲಾವಣೆಗೆ ಒಳಗಾಗುವಂತಹದ್ದಲ್ಲ. ಭಗವಂತನಿಂದಾಗಲಿ ಅಥವಾ ಅಧಿಕೃತ ಮೂಲಗಳಿಂದಾಗಲಿ ಯಾರು ಈ ಅಂಶವನ್ನ ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ಪ್ರಸ್ತುತ ಭೌತಿಕ ಶರೀರವನ್ನ ತ್ಯಜಿಸಿದ ನಂತರ ಮರುಹುಟ್ಟನ್ನು ಪಡೆಯುವುದಿಲ್ಲ. ಜ್ಞಾನೋದಯ ಪಡೆದ ಅಂತಹ ಆತ್ಮನು ಭಗವಂತನ ಆಧ್ಯಾತ್ಮ ಧಾಮಕ್ಕೆ ಪ್ರವೇಶ ಪಡೆಯುತ್ತಾನೆ ಮತ್ತು ಅಲ್ಲಿ ಭಗವಂತನ ದಿವ್ಯವಾದ ಪ್ರೇಮಯುತ ಸೇವೆಯಲ್ಲಿ ನಿರತನಾಗುತ್ತಾನೆ. ಆದುದರಿಂದ ನಾವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿರುವಂತಹ ಭಗವಂತನ ದಿವ್ಯ ಕಾರ್ಯಗಳನ್ನ ಹೆಚ್ಚು ಹೆಚ್ಚು ಶ್ರವಣ ಮಾಡಿದಂತೆ ಆತನ ದಿವ್ಯ ಸ್ವರೂಪವನ್ನ ಹೆಚ್ಚು ಹೆಚ್ಚು ತಿಳಿಯಬಹುದು. ದೇವೋತ್ತಮನಲ್ಲಿಗೆ ಮರಳುವ ಮಾರ್ಗದಲ್ಲಿ ನಿಶ್ಚಿತವಾದ ಪ್ರಗತಿಯನ್ನ ಸಾಧಿಸಬಹುದು. ಮುಂದಿನ ಶ್ಲೋಕ 12ನೇಯ ಶ್ಲೋಕ. ಕರ್ಮಣ್ಯಸ್ಮಿನ್ನನಾಶ್ವಾಸೇ ಧೂಮಧೂಮ್ರಾತ್ಮನಾಂ ಭವಾನ್ ಆಪಾಯಯತಿ ಗೋವಿಂದ ಪಾದ ಪದ್ಮಾಸವಂ ಮಧು. ಇದೀಗ ನಾವು ಹೋಮಾಗ್ನಿ ರೂಪದಲ್ಲಿ ನಮ್ಮ ಕಾಮ್ಯಕರ್ಮದ ಆಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಮ್ಮ ಕ್ರಿಯೆಗಳಲ್ಲಿ ಅನೇಕ ಲೋಪಗಳಿರುವುದರಿಂದ ಅಂತಿಮ ಫಲದ ಬಗ್ಗೆ ನಮಗೆ ಯಾವುದೇ ನಿಶ್ಚಯವಿಲ್ಲ. ಹೋಮಧೂಮದಿಂದ ನಮ್ಮ ದೇಹಗಳು ಕಪ್ಪಾಗಿವೆ. ಆದರೆ ನೀವು ವಿತರಿಸುತ್ತಿರುವಂತಹ ದೇವೋತ್ತಮ ಪರಮಪುರುಷ ಗೋವಿಂದನ ಪಾದ ಕಮಲಗಳ ಅಮೃತದಿಂದ ನಾವು ವಾಸ್ತವವಾಗಿ ಸಂತುಷ್ಟರಾಗಿದ್ದೇವೆ. ಈ ರೀತಿಯಾಗಿ ಋಷಿಗಳು ಸೂತ ಮಹಾಮುನಿಗಳ ಹತ್ರ ಹೇಳ್ತಾ ಇದ್ದಾರೆ, ಸೂತ ಪುರಾಣಿಕರ ಹತ್ರ ಹೇಳ್ತಾ ಇದ್ದಾರೆ. ನೈಮಿಷಾರಣ್ಯದ ಋಷಿಗಳು ಹೊತ್ತಿಸಿದ್ದ ಹೋಮಾಗ್ನಿಯು ಅನೇಕ ದೋಷಗಳ ಕಾರಣ ನಿಶ್ಚಿತವಾಗಿಯೂ ಧೂಮ ಮತ್ತು ಸಂಶಯಗಳಿಂದ ಕೂಡಿತ್ತು. ಈ ಕಲಿಯುಗದಲ್ಲಿ ಅಂತಹ ಹೋಮ ವಿಧಿಗಳನ್ನ ಸಮರ್ಥವಾಗಿ ನಡೆಸಬಲ್ಲ ನಿಷ್ಣಾತರಾದ ಬ್ರಾಹ್ಮಣರ ತೀರ ಅಭಾವವೇ ಮೊದಲ ದೋಷ. ಇಂತಹ ಯಜ್ಞಗಳಲ್ಲಿ ಉಂಟಾಗುವ ಯಾವುದೇ ದೋಷವು ಇಡೀ ಯಜ್ಞವನ್ನ ಹಾಳು ಮಾಡುತ್ತದೆ. ಅದರಿಂದಾಗಿ ಫಲವೂ ಕೂಡ ಅನಿಶ್ಚಿತವಾಗುತ್ತದೆ. ವ್ಯವಸಾಯದಲ್ಲಿ ದೋಷ ಕಂಡಾಗ ಬೆಳೆಯು ಅನಿಶ್ಚಿತವಾಗುವುದನ್ನು ಇದಕ್ಕೆ ಹೋಲಿಸಬಹುದು. ಭತ್ತದ ಗದ್ದೆಗಳನ್ನು ಮಾಡುವವರ ಸತ್ಫಲವು ದೈವದತ್ತವಾದ ಮಳೆಯನ್ನು ಅವಲಂಬಿಸಿರುತ್ತದೆ. ಆದುದರಿಂದಲೇ ಅಲ್ಲಿ ಫಲ ಅನಿಶ್ಚಿತ. ಅದೇ ಪ್ರಕಾರ ಈ ಕಲಿಯುಗದಲ್ಲಿ ಯಾವುದೇ ಬಗೆಯ ಯಜ್ಞಾಚರಣೆಯೂ ಕೂಡ ಅನಿಶ್ಚಿತ. ವಿವೇಚನಾರಹಿತರು ಲೋಭಿಗಳೂ ಆದ ಕಲಿಯುಗದ ಬ್ರಾಹ್ಮಣರು ಅಮಾಯಕರಾದ ಜನರನ್ನು ಅಂತಹ ಅನಿಶ್ಚಿತ ಯಜ್ಞಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ. ಭಗವಂತನ ಪುಣ್ಯನಾಮದ ಸಾಮೂಹಿಕ ಸಂಕೀರ್ತನೆ ಎಂಬ ಯಜ್ಞವನ್ನ ಬಿಟ್ಟು ಈ ಕಲಿಯುಗದಲ್ಲಿ ಬೇರೆ ಯಾವುದೇ ಫಲದಾಯಕವಾದ ಯಜ್ಞಾಚರಣೆಯೂ ಇಲ್ಲ ಎಂಬ ಶಾಸ್ತ್ರ ಆದೇಶವನ್ನ ಅವರು ಮರೆಮಾಚುತ್ತಾರೆ. ಸೂತ ಮುನಿಗಳು ಭಗವಂತನ ದಿವ್ಯ ಲೀಲೆಗಳನ್ನ ಋಷಿ ಸಮೂಹದ ಮುಂದೆ ನಿರೂಪಿಸುತ್ತಿದ್ದರು. ಆ ದಿವ್ಯ ಲೀಲೆಗಳ ಕಥಾಶ್ರವಣದ ಫಲವನ್ನ ಆಗಲೇ ಅವರು ಕಾಣುತ್ತಿದ್ದರು. ಆಹಾರವನ್ನು ತೆಗೆದುಕೊಂಡವನು ಅದರ ಪರಿಣಾಮವನ್ನ ತತ್ಕ್ಷಣವೇ ಅನುಭವಿಸುವಂತೆ ಭಗವಂತನ ಕಥಾಶ್ರವಣದ ಫಲವನ್ನ ತತ್ಕ್ಷಣವೇ ಋಷಿಗಳು ಅನುಭವಿಸುತ್ತಿದ್ದರು. ಆಧ್ಯಾತ್ಮಿಕ ಸಾಕ್ಷಾತ್ಕಾರವು ಕ್ರಿಯಾಶೀಲವಾಗುವುದು ಹೀಗೆ. ನೈಮಿಷಾರಣ್ಯದ ಋಷಿಗಳು ವಾಸ್ತವವಾಗಿ ಹೋಮಧೂಮದಿಂದ ಪೀಡಿತರಾಗಿದ್ದರು.
ಫಲದ ಬಗ್ಗೆ ಅವರಿಗೆ ಸಂದೇಹವಿತ್ತು. ಆದರೆ ಸೂತ ಮುನಿಯವರಂತಹ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಿಂದ ಶ್ರವಣ ಮಾಡಿದ ಮೇಲೆ ಅವರಿಗೆ ಸಂಪೂರ್ಣ ತೃಪ್ತಿಯಾಯಿತು. ಬ್ರಹ್ಮವೈವರ್ತ ಪುರಾಣದಲ್ಲಿ ವಿಷ್ಣುವು ಶಿವನಿಗೆ ಹೇಳುತ್ತಾನೆ, ಕಲಿಯುಗದಲ್ಲಿ ಅನೇಕ ಬಗೆಯ ಉದ್ವಿಗ್ನತೆಗಳಿಗೆ ಒಳಗಾಗಿರುವಂತಹ ಜನರು ಕಾಮ್ಯಕರ್ಮ ಮತ್ತು ತಾತ್ವಿಕ ಮನೋಕಲ್ಪನೆಗಳಲ್ಲಿ ವೃಥಾ ತೊಡಗಿರುತ್ತಾರೆ. ಆದರೆ ಯಾವಾಗ ಅವರು ಭಕ್ತಿ ಸೇವೆಯಲ್ಲಿ ಮಗ್ನರಾಗುತ್ತಾರೋ ಆಗ ಫಲವು ಖಂಡಿತ ಮತ್ತು ನಿಶ್ಚಿತವಾಗುತ್ತದೆ, ಶಕ್ತಿನಾಶವೂ ಆಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಐಹಿಕ ಲಾಭಕ್ಕಾಗಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸದೆ ಮಾಡಿದ ಯಾವುದೂ ಫಲ ಕೊಡಲಾರದು. ಮುಂದಿನ ಶ್ಲೋಕ 13ನೆಯ ಶ್ಲೋಕ. ತುಲಯಾಮಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭವತ್ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಮುಕ್ತಿಯೊಂದಿಗೆ ಹೋಲಿಸುವುದು ಸಾಧ್ಯವಿಲ್ಲ. ಹೀಗಿರುವಾಗ ಮೃತ್ಯುವಿಗೆ ಬದ್ಧರಾದ ವ್ಯಕ್ತಿಗಳಿಗೆ ಉದ್ದೇಶಿತವಾಗಿರುವಂತಹ ಲೌಕಿಕ ಸಮೃದ್ಧಿ ರೂಪದ ಐಹಿಕ ಫಲಗಳ ಬಗ್ಗೆ ಹೇಳಬೇಕಾದ್ದೇನು? ಸಮಾನ ಅಂಶಗಳಿರುವಾಗ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸುವುದು ಸಾಧ್ಯ. ಭಗವದ್ಭಕ್ತನ ಸಂಘದ ಫಲವನ್ನು ಐಹಿಕವಾದ ಯಾವುದಕ್ಕೂ ಹೋಲಿಸುವುದು ಸಾಧ್ಯವಿಲ್ಲ. ಐಹಿಕ ಸುಖಗಳಿಗೆ ಬಲಿಯಾದವರು ಚಂದ್ರ, ಮಂಗಳ, ಇಂದ್ರಲೋಕಗಳಂತಹ ಸ್ವರ್ಗೀಯ ಲೋಕಗಳಿಗೆ ಹೋಗಲು ಬಯಸುತ್ತಾರೆ. ಲೌಕಿಕವಾದ ತಾತ್ವಿಕ ಮನೋಕಲ್ಪನೆಗಳಲ್ಲಿ ಪ್ರಗತಿ ಸಾಧಿಸಿರುವವರು ಐಹಿಕ ಬಂಧನದಿಂದ ಬಿಡುಗಡೆ ಪಡೆಯಲು ಆಸೆ ಪಡುತ್ತಾರೆ. ಆದರೆ ಒಬ್ಬ ವ್ಯಕ್ತಿಗೆ ಯಾವಾಗ ಎಲ್ಲ ಬಗೆಯ ಲೌಕಿಕ ಪ್ರಗತಿಗಳಲ್ಲಿ ಜಿಹಾಸೆ ಹುಟ್ಟುತ್ತದೋ ಆಗ ಅವನು ಇನ್ನೊಂದು ವಿರುದ್ಧ ಬಗೆಯ ಬಿಡುಗಡೆಯನ್ನು ಬಯಸುತ್ತಾನೆ. ಅದನ್ನೇ ಅಪುನರ್ಭವ ಅಥವಾ ಮತ್ತೆ ಹುಟ್ಟದಿರುವುದು ಎಂದು ಕರೆಯಲಾಗುವುದು. ಶುದ್ಧ ಭಗವದ್ಭಕ್ತರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಿಗುವ ಸುಖವನ್ನು ಬಯಸುವುದಿಲ್ಲ ಅಥವಾ ಲೌಕಿಕ ಬಂಧನದಿಂದ ಮೋಕ್ಷವನ್ನೂ ಬಯಸುವುದಿಲ್ಲ. ಎಂದರೆ ಶುದ್ಧ ಭಗವದ್ಭಕ್ತರಿಗೆ ಸ್ವರ್ಗಲೋಕಗಳಲ್ಲಿ ಪಡೆಯಬಹುದಾದ ಲೌಕಿಕ ಸಂತೋಷಗಳು ಕೂಡ ಕೇವಲ ಭ್ರಮೆಗಳು. ಅವರು ಈಗಾಗಲೇ ಎಲ್ಲ ಬಗೆಯ ಲೌಕಿಕ ಸುಖ ದುಃಖಗಳ ಕಲ್ಪನೆಗಳಿಂದ ಮುಕ್ತರಾಗಿರುವುದರಿಂದ ಲೌಕಿಕ ಜಗತ್ತಿನಲ್ಲಿ ಕೂಡ ಅವರು ವಸ್ತುತಃ ಮುಕ್ತರು. ಎಂದರೆ ಭಗವಂತನ ಶುದ್ಧ ಭಕ್ತರು ದಿವ್ಯ ಅಸ್ತಿತ್ವದಲ್ಲಿ ಮಗ್ನರಾಗಿರುತ್ತಾರೆ. ಲೌಕಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳು ಎರಡರಲ್ಲಿಯೂ ಭಗವಂತನ ಪ್ರೇಮಯುತ ಸೇವೆಯಲ್ಲಿ ಅವರು ನಿರತರಾಗಿರುತ್ತಾರೆ ಎಂದು ಇದರ ಅರ್ಥ. ಕಚೇರಿಯಲ್ಲಿರಲಿ, ಮನೆಯಲ್ಲಿರಲಿ ಅಥವಾ ಬೇರೆ ಯಾವುದೇ ಸ್ಥಳಗಳಲ್ಲಿ ಇರಲಿ, ಸರ್ಕಾರಿ ನೌಕರನು ಹೇಗೆ ಯಾವಾಗಲೂ ಸರ್ಕಾರಿ ನೌಕರನೇ ಆಗಿರುತ್ತಾನೋ ಹಾಗೆ ಭಕ್ತನು ಕೂಡ ಯಾವುದೇ ಹೊತ್ತಿನಲ್ಲೂ ಲೌಕಿಕ ವಿಷಯದೊಂದಿಗೆ ಸಂಬಂಧ ಹೊಂದಿರುವುದಿಲ್ಲ. ಅವನು ಸದಾ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಅವನು ಲೌಕಿಕವಾದ ವಿಷಯದಲ್ಲಿ ಆಸಕ್ತನಾಗಿಲ್ಲ. ಎಂದ ಮೇಲೆ ಲೌಕಿಕ ಸಮೃದ್ಧಿಗಳಾದ ರಾಜಪದವಿ ಅಥವಾ ಬೇರೆ ಯಾವುದೇ ಪ್ರಭುತ್ವ ಪಟ್ಟಗಳಿಂದ ಯಾವ ರೀತಿಯ ಸಂತೋಷವನ್ನು ತಾನೇ ಪಡೆಯಬಲ್ಲ? ದೇಹ ಅವಸಾನದೊಂದಿಗೆ ಅಂತಹ ಪದವಿ ಪಟ್ಟಗಳು ನಾಶವಾಗುತ್ತವೆ ಎಂಬುದು ಅವನಿಗೆ ಗೊತ್ತಿರುತ್ತದೆ. ಭಕ್ತಿ ಸೇವೆ ಶಾಶ್ವತವಾದದ್ದು, ಅದು ಆಧ್ಯಾತ್ಮಿಕವಾದುದರಿಂದ ಅದಕ್ಕೆ ಕೊನೆ ಎಂಬುದಿಲ್ಲ. ಆದುದರಿಂದ ಶುದ್ಧ ಭಕ್ತನ ಸಂಪತ್ತುಗಳು ಲೌಕಿಕ ಸಂಪತ್ತುಗಳಿಂದ ಸಂಪೂರ್ಣವಾಗಿ ಭಿನ್ನವಾದಂತಹವು. ಅವೆರಡರ ನಡುವೆ ಹೋಲಿಕೆಯೇ ಸಾಧ್ಯವಿಲ್ಲ. ಸೂತ ಮುನಿಗಳು ಭಗವಂತನ ಶುದ್ಧ ಭಕ್ತರು. ಆದುದರಿಂದಲೇ ನೈಮಿಷಾರಣ್ಯದ ಋಷಿಗಳೊಂದಿಗೆ ಅವರ ಸಂಘವು ಅಸಾಮಾನ್ಯವಾದುದು. ಭೌತಿಕ ಜಗತ್ತಿನಲ್ಲಿ ಅತಿ ಭೌತವಾದಿಗಳ ಸಹವಾಸವು ಖಂಡಿತವಾಗಿಯೂ ನಿಕೃಷ್ಟವಾದುದು. ಪ್ರಾಪಂಚಿಕನನ್ನ ಯೋಷಿತ್ಸಂಗಿ ಅಂದರೆ ಭೌತಿಕ ಮೋಹದಲ್ಲಿ ಅತಿಯಾದ ಆಸಕ್ತಿ ಹೊಂದಿದವನು ಎಂದು ಕರೆಯಲಾಗಿದೆ. ಅಂತಹ ಲೋಲುಪ್ತಿಯು ಬದ್ಧತೆಯನ್ನು ತರುತ್ತದೆ, ಏಕೆಂದರೆ ಬಾಳಿನ ಸಮೃದ್ಧಿಯ ಫಲಗಳನ್ನು ಅದು ಉಚ್ಚಾಟಿಸುತ್ತದೆ. ಭಾಗವತ ಸಂಗಿ ಇದಕ್ಕೆ ತದ್ವಿರುದ್ಧನಾದವನು. ಭಗವಂತನ ನಾಮ, ರೂಪ, ಗುಣ ಮುಂತಾದವುಗಳ ನಿರಂತರ ಸಂಬಂಧವನ್ನು ಹೊಂದಿರುವವನೇ ಭಾಗವತ ಸಂಗಿ. ಇಂತಹ ಸಂಗತ್ವವು ಯಾವ ಕಾಲಕ್ಕೂ ಅಗತ್ಯವಾದದ್ದು. ಇದು ಪೂಜನೀಯವಾದದ್ದು, ಪ್ರಶಂಸಾರ್ಹವಾದದ್ದು, ಜೀವನದ ಅತ್ಯುನ್ನತ ಗುರಿ ಎಂಬುದಾಗಿ ಇದನ್ನು ನಾವು ಅಂಗೀಕರಿಸಬಹುದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.